ಗುರುವಾರ ವಿಜಯದಶಮಿ ಕೂಡ ಅವತ್ತು ವಾಹನ ಪೂಜೆ ಮಾಡ್ಬೋದು, ಯಂತ್ರ ಪೂಜೆ ಮಾಡ್ಬೋದು ಅಂತ ಹೇಳಿ ಯಾರಿಗೆಲ್ಲ ಆಯುಧ ಪೂಜೆ ಆ ದಿನ ಮಾಡೋಕ್ಕಾಗಿರ್ಲಿಲ್ಲ ವಿಜಯದಶಮಿ ದಿನ ಕೂಡ ಮಾಡ್ಬೋದು. ಗುರುಜಿ, ಹಾಗಿದ್ರೆ ವಿಜಯದಶಮಿ ಬಗ್ಗೆ ಆ ದಿನದ ವಿಶೇಷತೆ ಹೇಳೋದಾದ್ರೆ? ನಾವು ಏನೇ ಕಾರ್ಯ ಮಾಡಿದ್ರೂ ಕೂಡ ಅದರಲ್ಲಿ ಸಫಲತೆ ಪಡೀಲೇಬೇಕು. ನಾವು ಯಂತ್ರಗಳ ಪೂಜೆ ಮಾಡಬೇಕಾದ್ರೆ ಕೆಲವು ತಪ್ಪು ಒಪ್ಪುಗಳಾಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಪ್ಯಾಂಟ್ ಕೊಟ್ಟಿರ್ತೀವಿ ಅಥವಾ ಶರ್ಟ್ ಕೊಟ್ಟಿರ್ತೀವಿ, ಯಂತ್ರ ಉಪಯೋಗಿಸ್ಕೊಂಡು ಹಾಳು ಮಾಡಿಬಿಟ್ಟಿರ್ತಾರೆ. ಹಾಗೆ ಕೆಲವ್ರು ಇನ್ನೊಂದೇನೋ ಒಂದು ಕೊಟ್ಟಿರ್ತೀವಿ, ಅದನ್ನು ಉಪಯೋಗಿಸಿ ಇನ್ನೊಂದು ರೀತಿ ಏನಾದ್ರು ಸಮಸ್ಯೆ ಆಗಿಬಿಟ್ಟಿರುತ್ತೆ. ಪಾಸಿಟಿವ್ ವೈಬ್ರೇಷನ್ ತರಬೇಕು. ಆ ಪಾಸಿಟಿವ್ ವೈಬ್ರೇಷನ್ ತರೋ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತೀವಿ, ಇವಾಗೆಲ್ಲ ಮ್ಯಾನಿಫೆಸ್ಟೇಷನ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಯಾರ ಬಾಯಲ್ಲಿ ಬಂದರೂ ಮ್ಯಾನಿಫೆಸ್ಟೇಷನ್ ಅಂದರೆ ಏನೂ ಇಲ್ಲ, ಅದೇ ಮಂತ್ರಗಳು. ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಈ ರೀತಿ ಆಗಬೇಕು, ಈ ರೀತಿ ನಡಿಬೇಕು ಅನ್ನೋದೇ ಮ್ಯಾನಿಫೆಸ್ಟೇಷನ್. ಈ ಸಾಫ್ಟ್ವೇರ್ ಅವರು ಮತ್ತು ಈ ವೆಸ್ಟ್ರನ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಈ ಮ್ಯಾನಿಫೆಸ್ಟೇಷನ್ಗೆ ಬಂದುಬಿಟ್ಟಿದ್ದಾರೆ. ಬಟ್ ನಮ್ಮ ಸನಾತನ ಧರ್ಮದಲ್ಲೇ ಮ್ಯಾನಿಫೆಸ್ಟೇಷನ್ ಫಸ್ಟಿಂದನೂ ಇದೆ. ಸಂಕಲ್ಪ ಅಂತ ಹೇಳ್ತೀವಿ, ಅದು ಮ್ಯಾನಿಫೆಸ್ಟೇಷನ್ನೇ. ಮಂತ್ರಗಳು ಹೇಳ್ತೀವಿ, ಅದು ಮ್ಯಾನಿಫೆಸ್ಟೇಷನ್ನೇ. ಇವೆಲ್ಲವೂ ಕೂಡ ನಮ್ಮದು ಮ್ಯಾನಿಫೆಸ್ಟೇಷನ್. ಅದೇನೇ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತಂತಾರೆ. ಹಿತ್ತಲ ಗಿಡದಲ್ಲಿ ಎಷ್ಟು ಮದ್ದುಗಳಿದ್ದಾವೆ, ಎಷ್ಟು ಅದರಲ್ಲಿ ನಮಗೆ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಹಿತ್ತಲ ಗಿಡ ಮದ್ದಲ್ರಿ, ಅದೆಲ್ಲೋ ಅಲ್ಲಿ ಸಿಕ್ಕಿರೋದೇ ಮದ್ದು ಅಂತ ಹೇಳ್ತಾರೆ. ಹಂಗೆ ಆ ರೀತಿಯಾಗಿರ್ತಕ್ಕಂಥ ನಮ್ಮ ಜೀವನ ಶೈಲಿಯಲ್ಲಿ ಆಯುಧ ಪೂಜೆ ನಮಗೆ, ಆವಾಗಲೇ ನಾವು ಮೊಬೈಲ್ ಮಾತಾಡ್ತಾ ಇದ್ವಿ, ಹೌದು, ಹಾಗೆ ಲ್ಯಾಪ್ಟಾಪು. ಸಾಕಷ್ಟು ಜನ ಪಾಪ ಮನೇಲಿರ್ತಕ್ಕಂಥ ತಾಯಂದರು ಲ್ಯಾಪ್ಟಾಪ್ಗೂ ಕುಂಕುಮ ಹಚ್ಬಿಟ್ಟು ಬೈಸ್ಕೊಂಡಿರೋರು ಇದ್ದಾರೆ. ಹೌದು, ಖಂಡಿತ ಹೌದು. ನಂದೆಲ್ಲ ಕುಂಕುಮ ಎಲ್ಲ ಹಾಳು ಮಾಡಿದೆ, ನೀನು ಲ್ಯಾಪ್ಟಾಪ್ ಹಾಳು ಮಾಡಿದೆ. ಅವ್ರ ಪಾಪ ಏನೋ ಗೊತ್ತಾಗಲ್ಲ, ಹಿಂಗೆ ಕುಂಕುಮ ಇಟ್ಬಿಟ್ಟು ಏನೋ ವರ್ಕ್ ಮಾಡ್ತಾ ಇದ್ದಾನೆ, ಅದು ಆಯುಧ, ಅವ್ನು ಒಳ್ಳೇದು ಮಾಡ್ತಾ ಇದೆ, ಅದಕ್ಕೊಂದು ಕುಂಕುಮ ಇಟ್ಬಿಡೋದು. ಈಗ ಬರ್ತಕ್ಕಂಥ ಕೆಮಿಕಲ್ ಕುಂಕುಮ ಎಲ್ಲ ಅಲ್ಲಿ ಕಲೆ ಆಗಿ ಅಲ್ಲಿ ಇದು ಮಾಡ್ತಾರೆ. ಆದರೂ ಕೂಡ ಅದಕ್ಕೊಂದು ವ್ಯವಸ್ಥೆ ಮಾಡಿ, ಯಾರು ಯೂಸ್ ಮಾಡ್ತಾಯಿದ್ರೆ ನೀವುಗಳೇ ಪೂಜೆ ಮಾಡಿ. ಅದಕ್ಕೆ ಅಂಟಿಸಿದ್ರೆ ಏನೋ ಕರೆ ಆಗುತ್ತೆ, ಹಂಗೆ ಆಗುತ್ತೆ ಅಂತಂದರೆ ಒಂದು ಕ್ಲೀನಾಗಿ ಒಂದು ಪ್ಲಾಸ್ಟಿಕ್, ಒಂದು ಪ್ಲಾಸ್ಟಿಕ್ ಅಲ್ಲ. ಈಗಿರೋ ಇದು ಏನಾಗುತ್ತೆ, ಈಗ ಲ್ಯಾಪ್ಟಾಪಲ್ಲಿ ನನ್ನ ಮಗನಿಗೆ ಹೋಗಿ ಇಟ್ರು ಅದು ಕರೆ ಆಗುತ್ತೆ, ಅದು ಆಚೆಯಿಂದ ಅದು ಯೆಲ್ಲೋ ಕಲರ್ ಹೋಗೋದೇ ಇಲ್ಲ. ಈ ಗಾಡಿಗಳಿಗೆ ಇಟ್ಟಾಗಲೂ ಅಷ್ಟೇ ತುಂಬ ಜನಕ್ಕೆ ಬೇಜಾರಾಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಎಸ್ಪೆಷಲಿ ಆ ಬ್ಲ್ಯಾಕ್ ಕಲರ್ ಗಾಡಿ ತೊಗೊಂಡ್ಬಿಟ್ಟಿರ್ತಾರೆ, ಅದಕ್ಕೊಂದು ಕುಂಕುಮ ಇಟ್ಬಿಡ್ತಾರೆ, ಅರಶಿನ ಇಟ್ಬಿಡ್ತಾರೆ, ತೊಳಿತಾರೆ, ಆ ರೆಡ್ ಕಲರ್ ಹಂಗೆ ಇರುತ್ತೆ, ಯೆಲ್ಲೋ ಕಲರ್ ಹಂಗೆ ಇರುತ್ತೆ. ಏನು ಇದಕ್ಕೆ ಹಾಕ್ತಾರೆ? ಅದಕ್ಕೆ ಎಷ್ಟೋ ಜನಕ್ಕೆ ಒಂಥರ ಹಿಂಸೆ. ಯಾಕಂದರೆ ಒರಿಜಿನಲ್ ಎಲ್ಲ ಕೆಮಿಕಲ್, ಅಲ್ಲೇ ತಿಳ್ಕೊಬೇಕು ಫಸ್ಟು. ನಾವು ಕೆಮಿಕಲ್ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ, ಈಗ ಕೆಮಿಕಲ್ಲೇ ಆಯುಧ ಆಗಿಬಿಟ್ಟಿದೆ. ಸೊ ಹಾಗೆ ಅದು ಬಿಡಿ, ಅದು ನೀವು ನೋಡ್ಕೊಂಡು ಮಾಡ್ತೀರಾ, ಅದ್ರದ್ದೇನು ಚಿಂತೆ ಇಲ್ಲ. ಆದರೆ ಪೂಜೆ ಅನ್ನೋದು ಒಂದು ಕೃತಜ್ಞತೆ, ಮಂತ್ರ ಅಂತಕ್ಕಂಥದ್ದು ಒಂದು ಮ್ಯಾನಿಫೆಸ್ಟೇಷನ್. ಸೊ ಹೇಗೆ ಮಹಾಭಾರತದಲ್ಲಿ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನೋದು, ಪಾಂಡವರು ಆ ಒಂದು ಅಜ್ಞಾತವಾಸದಲ್ಲಿದ್ದಾಗ ಕೊನೆಯ ದಿವಸದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಇಟ್ಟು ಬಚ್ಚಿಟ್ಟು ಅದರಲ್ಲಿ ಎನರ್ಜೈಸ್ ಆಗಲಿ ಅಂತ ಇಟ್ಟು ಅದನ್ನು ತೆಗೆದು ವಿಜಯದಶಮಿ ದಿವಸ ಅದಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಿ ಅದನ್ನು ವಿಜಯದಶಮಿ ದಿವಸ ಉಪಯೋಗಿಸಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಿಚಾರ. ಹಾಗೆ ನಮ್ಮ ಯಂತ್ರಗಳು ಕೂಡ ಹೆಚ್ಚಿನ ದಿನ ಬಾಳಿಕೆ ಬರೋದು ಇಂಪಾರ್ಟೆಂಟು. ಇವತ್ತು ಏನೋ ಒಂದು ಲ್ಯಾಪ್ಟಾಪ್ ತೊಗೊಳ್ತೀವಿ, ಕೆಲವು ಲ್ಯಾಪ್ಟಾಪ್ಗಳು ಎಷ್ಟು ಬಾಳಿಕೆ ಬರುತ್ತೆ ಅಂದರೆ ಕೆಲವರು ಎತ್ತಾಕಿದ್ರೂ ಅದು ವರ್ಕ್ ಆಗ್ತಾನೆ ಇರ್ತವೆ. ಕೆಲವು ಲ್ಯಾಪ್ಟಾಪ್ಗಳು ಇವತ್ತು ಏನಾಗ್ಬಿಟ್ಟಿದೆ, ಇವತ್ತೆಲ್ಲ ಆಯುಧದ ಬಗ್ಗೆನೇ ಮಾತಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಕಲಿಯುಗದಲ್ಲಿ ನಾವು ಮಾತಾಡಬೇಕಾಗಿರುತ್ತೆ. ಶಸ್ತ್ರ ಆಗಿನ ಕಾಲ ಅಂದರೆ ಕತ್ತಿ ಗುರಾಣಿ ಎಂಬುದಾಯಿತು. ಈಗಿನ ಕಾಲದಲ್ಲಿ ಅಂತಂದರೆ ಮೊಬೈಲು, ಲ್ಯಾಪ್ಟಾಪು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು, ಇವಾಗ ಏನೇನಿದೆ, ಐಪಾಡು, ಐಪ್ಯಾಡು,